ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿ ಹೋಗ್ತಿತ್ತಮ್ಮ? ನಾವೀಗ ಕೊಡಿ ಹಬ್ಬಕ್ಕೆ ಹೊರಟಿದ್ದ. ಕೊಡಿ ಹಬ್ಬಕ್ಕೆ ಹೋಗ್ತಾ ಉಂಟು ಈಗ ಕೋಟೇಶ್ವರಕ್ಕೆ. ಹೋಪ್ ಅಲ್ಲ, ನಾವು ಹೋದ ನಂತರ ನಾನು ನಿಮಗೆಲ್ಲ ಹೇಳ್ತೆ ಎಂತೆಂತಿತ್ತು ಅದ್ರದ್ದು ಹಬ್ಬದ ವಿಶೇಷತೆ ಅಂತ ಎಲ್ಲ ನಾನು ಮತ್ತೆ ಹೇಳ್ತೆ. ಈಗ ನಾವು ಹೊರಟಿತ್ತಲ್ಲಿ ಆಲ್ರೆಡಿ ನಮ್ಮದು ಟೈಮ್ ಬಂದುಬಿಟ್ಟು 11:15 ಆಗಿಬಿಟ್ಟಿದೆ. ಹಾಗಾಗಿ ಆಲ್ರೆಡಿ ಬಿಸಿಲು ನೆತ್ತಿಗೆ ಏರ್ಬಿಟ್ಟಿತ್ತು. ಆದರೂ ಕೂಡ ಈಗ ಹೊರಟಿತ್ತು. ನಾವು ಹೋಗೋದು. ಬಾಯ್ ಕಡೆ ಸಿಕ್ಕುವ. ಹಾಯ್ ಗಾಯ್ಸ್, ಇವಾಗ ನಾವು ಕೋಟೇಶ್ವರ ಹಬ್ಬಕ್ಕೆ ಬಂದಿತ್ತು. ಇಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ನಿಮ್ಗೆ ಇಲ್ಲಿ ಕಾಣ್ತಿತ್ತಲ್ಲ, ಎಲ್ಲ ಥರ ಸ್ಟಾಲ್ಸ್ ಇಲ್ಲಿ ಬಂದಿತ್ತು. ಈಗ ನಾವೀಗ ಎಂಟ್ರೆನ್ಸಿಗೆ ಹೋಗ್ತಿತ್ತು. ಎಷ್ಟೊಂದು ಚಂದ ಚಂದ ಗಿಡ ಇತ್ತು, ಅದನ್ನೇ ಕಾಣ್ತಾ ಇತ್ತು ನಾವೆಲ್ಲ. ಎಲ್ಲ ಜನ ಬರ್ತಾ ಇದ್ರು ದೇವಸ್ಥಾನಕ್ಕೆ ಹಬ್ಬಕ್ಕಂತ ಹೇಳಿ. ಎಂತಕ್ಕಂದರೆ ಈಗ ಮಧ್ಯಾಹ್ನ ಸುರಿಗೆ ರಥಾರೋಹಣ ಉಂಟು. ಹಾಗಾಗಿ ನಾವು ಕೂಡ ಮಧ್ಯಾಹ್ನನೇ ಬಪ್ಪ ಅಂತ ಹೇಳಿ ಮಧ್ಯಾಹ್ನನೇ ಬಂತು. ರಾತ್ರಿ ಬಪ್ಪು ಕಾತಿಲ್ಲ ಅಂಥೇಳಿ. ನೀವು ಇಲ್ಲಿ ಕಬ್ಬು ಕಂಡ್ರಿ ಅಲ್ಲ, ಈ ಹಬ್ಬದ ವಿಶೇಷವೇ ಎಂತ ಅಂತ ಹೇಳಿದ್ರೆ ಕಬ್ಬು. ಅದಕ್ಕೆ ಕೋಡಿ ಹಬ್ಬ ಅಂತಲೇ ಹೇಳೋದಲ್ಲ. ಕೋಡಿ ಹಬ್ಬ ಅಂತ ಹೇಳೋದು ಕೂಡ ಫಸ್ಟ್ ನನಗೆ ಯಾರಿಗೆ ಎಂತ ನೆನಪಾತಂದೇಳಿ ನಂಗೆ ಗೊತ್ತಿಲ್ಲ. ನಂಗೆ ಮಾತ್ರ ಫಸ್ಟ್ ನೆನಪಾಪುದೇ ಕಬ್ಬು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಇದ್ದಾರಂದರೆ ಅಷ್ಟು ಜನ ಇದ್ದಾರೆ ಇಲ್ಲಿ. ಇವಾಗ ಈಗ ಮಧ್ಯಾಹ್ನ ತೇರು ಬೇರೆ ಎಳಿತಾರಲ್ಲ, ಹಾಗಾಗಿ ಹಾಂ ಹೇಳಮ್ಮ. ಇನ್ನು ಮುಂದೆ ಹೋದರೆ ದೇವಸ್ಥಾನದ ಹತ್ರ ಮತ್ತು ಸಹ ರಶ್ ಉಂಟು ಜನ. ನೀ ಬರ್ತಾ ಇರ್ತೀಯಲ್ಲಮ್ಮ, ಇದು ಪ್ರತಿ ವರ್ಷ ನಿಮ್ಮ ಕಡೆ ಎಲ್ಲ ಬರ್ತಾ ಇರ್ತೀವಿ. ಕುಂದಾಪುರಕ್ಕೂ ಹತ್ರ ಅಲ್ವಾ ಬೇರೆ. ನಾವು ಕೂಡ ಪ್ರತಿ ವರ್ಷ ಹೋಗ್ತಾ ಇರ್ತೀವಲ್ಲಮ್ಮ. ಆಡಕ್ಕೆಲ್ಲ ಇದೆ ಇಲ್ಲಿ ಫುಲ್ ಆಟ ಆಡೋ ಇದೆಲ್ಲ. ಹೋಗೋಣ ಬನ್ನಿ. ಏನು ಆಡಲ್ಲ ಫ್ರೆಂಡ್ಸ್ ನಾವು, ಆದರೂ ಕೂಡ ಇಲ್ಲೆಂತ ಕಂಡು ಅದು ಬಿಡುಕ್ಕೆ ಹೀಗೆ ಮಾಡು ಸಾಕು. ಈಗ ಜಾತ್ರೆಗೆ ಹೋಗ್ತಾ ಉಂಟು. ಮಗಳು ಒತ್ತಾಯ ಮಾಡಿದ್ದಕ್ಕೆ ಈಗ ಮಧ್ಯಾಹ್ನ ಟೈಮ್ ಬಂದಿದೆ. ನನಗೋಸ್ಕರ ಬಂದಿರೋದು. ಇವಾಗ ಸಂಜೆ ಬೇರೆ ಬೇರೆ ಪ್ರೋಗ್ರಾಮ್ ಉಂಟು, ಅದಕ್ಕೋಸ್ಕರ ಈಗ ಬೇಗ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಕರ್ಕೊ ಬಂದಿದ್ದೀನಿ. ಪ್ರತಿ ವರ್ಷ ಬಂದೇ ಬರ್ತಾರೆ ನೋಡಿ ಫ್ರೆಂಡ್ಸ್. ಬಿಸಿಲು ಕಣ್ಣಿಗೆ ಹೊಡಿತೈತೆ. ಸಣ್ಣದಿಂದ ನಾವು ಬರ್ತಿತ್ತು, ನಮ್ಮ ಫ್ರೆಂಡ್ಸ್ ಜೊತೆಗೆ ಬರ್ತಿತ್ತು. ಈಗ ಮಕ್ಕಳ ಜೊತೆಗೆ ಬರ್ತಾ ಇದ್ದೆ. ಡ್ಯಾಡಿ ಬಂದಿಲ್ಲ, ಅವ್ರಿಗೆ ಈ ಜನ ಅಲ್ಲ, ಅದು ಇಷ್ಟ ಆಗಲ್ಲ. ಹಾಗಾಗಿ ಕಣ್ಣು ಬಿಡಕ್ಕೂ ಆಗ್ತಿಲ್ಲ, ಅಷ್ಟೊಂದು ಬಿಸಿಲು ನಮಗೆ. ನೋಡಿ ಕಣ್ಣು ಕೂಡ ಬಿಡಕ್ಕಾಗ್ತಾ ಇಲ್ಲ ಅಲ್ಲ ಮಮ್ಮಿ, ಕಣ್ಣು ಕೂಡ ಬಿಡಕ್ಕಾಗ್ತಾ ಇಲ್ಲ ಅಲ್ಲ. ಜನ ನೋಡಿ ಫ್ರೆಂಡ್ಸ್, ಈ ಮಧ್ಯಾಹ್ನ 12 ಗಂಟೆಗೂ ಸಹ ಎಷ್ಟೊಂದು ಜನ ಇದ್ರು. ಸಂಜೆ ಇನ್ನೂ ಸಹ ತುಂಬ ಜನ ಆಗ್ತರು, ಹೋಗ್ಲಿಕ್ಕೆ ಆಗುದಿಲ್ಲ, ಕಾಲಿಡ್ಲಿಕ್ಕೇ ಆಗಲ್ಲ, ಅಷ್ಟೊಂದು ಜನ ಇರ್ತಾರೆ. ಹಾಗಾಗಿ ಬೆಳಿಗ್ಗೆನೆ ಬಂದ್ವಿ, ಆದರೂ ಕೂಡ ಇಷ್ಟೊಂದು ಜನ. ದೊಡ್ಡ ಹಬ್ಬ ಅಲ್ವಮ್ಮ ಇದು, ಹಾಗಾಗಿ ಜನ ಇದ್ದೇ ಇರ್ತಾರೆ. ಜಾತ್ರೆ ಅಂತ ಹೇಳಿದರೆ ಇನ್ನೇನು. ಕೋಡಿ ಎಂದರೆ ಕಬ್ಬು. ಕೋಟಿಲಿಂಗೇಶ್ವರ ದೇವರ ರಥೋತ್ಸವ ಕರಾವಳಿ ಕರ್ನಾಟಕದ ರಥೋತ್ಸವಗಳಲ್ಲಿ ಹಿರಿದಾದುದೆಂದು ಪ್ರಸಿದ್ಧಿ. 7 ದಿನಗಳ ಕಾಲ ನಡೆಯುವ ಭುವನೋತ್ಸವ ಖ್ಯಾತಿಯ ಈ ಜಾತ್ರೆಯ ಆಚರಣೆ ಅನುಷ್ಠಾನಗಳು ವಿಶಿಷ್ಟವಾಗಿವೆ. ಕೋಡಿ ಹಬ್ಬದ ಧಾರ್ಮಿಕ ವಿಧಿಗಳು. ಕೋಡಿ ಹಬ್ಬ ಖ್ಯಾತಿಯ ಕೋಟೇಶ್ವರ ರಥೋತ್ಸವ ಸೌರಮಾನದ ವೃಶ್ಚಿಕ, ಚಂದ್ರಮಾನದ ಕಾರ್ತಿಕ ಅಥವಾ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ನೆರವೇರುತ್ತದೆ. ನೋಡಿ ಫ್ರೆಂಡ್ಸ್, ಹೋಗ್ತಾ ಉಂಟು ಹಿಂದೆ ಹೋಗ್ತಾ ಇದ್ದಾರೆ ದೇವರನ್ನು. ರಥಾರೋಹಣ ಆಗ್ತಾ ಉಂಟು ಈಗ.
ಬಹಳ ಹಿಂದೆ ಬಸ್ರೂರನ್ನು ವಸು ಚಕ್ರವರ್ತಿ ಎಂಬ ರಾಜ ಆಳುತ್ತಿದ್ದ. ಮದುವೆಯಾಗಿ ಬಹಳ ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಹಾಗಾಗಿ ಮಕ್ಕಳಾದರೆ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನು ಕಟ್ಟಿಸಲು ಸಂಕಲ್ಪ ಮಾಡುತ್ತಾರೆ. ಮುಂದೆ ಮಗುವಾದ ನಂತರ ಕೊಟ್ಟ ಮಾತಿನಂತೆ ದೇವಸ್ಥಾನ ಕಟ್ಟುತ್ತಾನೆ. ಆದರೆ ಜಾತ್ರೆಯ ವೇಳೆ ಬ್ರಹ್ಮರಥ ಪೂರ್ಣಗೊಂಡಿರಲಿಲ್ಲ. ಹಾಗಾಗಿ ಬಿದಿರು ಬೆತ್ತದಿಂದ ರಥ ತಯಾರಿಸಿ ಹಬ್ಬ ಆಚರಿಸುತ್ತಾರೆ. ನಂತರ ವರ್ಷಗಳಲ್ಲಿ ಇಲ್ಲಿಯೂ ಅದನ್ನೇ ಅಭ್ಯಾಸ ಮಾಡಲಾಗಿದೆ. ಕೋಡಿ ಹಬ್ಬದ ದಿನದಂದು ಕೋಟಿಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ವಧು-ವರ ಕಡೆಯವರು ಆಗಮಿಸಿ ಪರಸ್ಪರ ಅರಿತು ಇಷ್ಟವಾದಲ್ಲಿ ಕೈ ಜೋಡಿಸುವ ತಾಂಬೂಲ ವಿನಿಮಯ ಕಾರ್ಯಕ್ರಮ ಇಂದೂ ರೂಢಿಯಲ್ಲಿದೆ. ವಧು ಕೈಗೂಡಿ ಬಂದರೆ ಮದುವೆಯಾದ ಅನಂತರದ ಕೋಡಿ ಹಬ್ಬದ ಸಮಯದಲ್ಲಿ ಇಲ್ಲಿಗೆ ಆಗಮಿಸಿ ಕೋಟಿ ತೀರ್ಥ ಪುಷ್ಕರಣಿಯ 4 ಭಾಗಗಳಿಗೆ ಅಕ್ಕಿಯನ್ನು ಚೆಲ್ಲಿ ದೇವರ ದರ್ಶನ ಪಡೆದು ಕಬ್ಬಿನ ಕೊಡಿಯೊಂದಿಗೆ ಮನೆಗೆ ಸಾಗುವ ಪದ್ಧತಿ ಇಂದಿಗೂ ಮುಂದುವರೆದಿದೆ. ಕಾರ್ತಿಕ ಅಥವಾ ಮಾರ್ಗಶಿರ ಹುಣ್ಣಿಮೆಯಂದು ಕೋಟೇಶ್ವರ ರಥೋತ್ಸವ ನಡೆಯುವುದು ಸಂಪ್ರದಾಯ. ಬ್ರಹ್ಮಾದಿ ದೇವತೆಗಳಿಗೂ ಋಷಿಮುನಿಗಳಿಗೂ ಈಶ್ವರನು ಕೋಡಿ ಹಬ್ಬದಂದು ಕೋಟಿ ಲಿಂಗಾಕಾರವಾಗಿ ಕಾಣಿಸಿಕೊಂಡಿದ್ದನೆಂದು ನಾರದರು ವಸು ಚಕ್ರವರ್ತಿಗೆ ಇದೇ ದಿನ ಹಬ್ಬ ಆಚರಿಸಬೇಕೆಂದು ಹೇಳಿದ್ದರೆಂದು ಸ್ಥಳ ಪುರಾಣದಲ್ಲಿ ವಿಶ್ಲೇಷಿಸಿರುವುದು ರಥೋತ್ಸವ ಆಚರಿಸುವ ದಿನ ಆಯ್ಕೆಯ ವಿಶೇಷತೆಯಾಗಿದೆ. ಇದು ಚೈನಲ್ಲಿ ಇಲ್ವಾ? ಅದೆಲ್ಲ ಹಾಗಿದೆಯಾ? ಎಷ್ಟಿದು? ಇದು ಸೇಮ್ ರೇಟಾ? ಇದರಲ್ಲಿ ಬೇಕಾ? ಇಲ್ಲಿ ಕೇಳಬೇಕಾ? ಮಗು ತಾಯಿ ತಾಯೆಲ್ಲ ಒಟ್ಟು ಟೀ ಕೊಡುದಂತ ಇಲ್ಲಲ್ಲ ಮಣ್ಣ ಅವ್ನು ಕೇಳ್ರೆ ಎಲ್ಲ ಜ್ಯೂಸ್ ಅಂಗಡಿ ಇದ್ರೆ ಕೊಡ್ತಿದ್ದೆ. ಇಲ್ಲಿ ಕಾಣಿ ಹೊಸ ಮದ್ಮಕ್ಳು ಕೊಡಿ ಹಿಡ್ಕೊ ಹೋಗ್ತಾ ಇದ್ರು ಮನೆಗೆ. ಎಲ್ಲ ಚಂದ ರೆಡಿಯಾಗಿರ್ ಮಾತ್ರ. ಅಮ್ಮ ಇಲ್ಲಿ ಕಣೆ ಕಬ್ಬಿತ್ತೆ ತಕ್ಕಂಬಮ್ಮ ಹೋಪ ಎಷ್ಟಂತ ಕೇಂಬ. ಸರ್ ಕಟ್ ಮಾಡಿ ಕೊಡ್ತೀವಿ ಇದಾ ಬಸ್ಸಲ್ಲಿ ತಕೋ ಈಗ ಹಂಗಾಗಿ ಒಂದು ಸಾಕು ನಮಗೆ. ಈಗ ನಾವು ಇಲ್ಲೇ ಹೋದ್ರೆ ಸೀದಾ ರೋಡಿಗೆ ಹೋಗ್ಬೋದು. ತಿನ್ಬೇಕು ನೀವು ತಿಂದ ಮೇಲೆ ನನಗೆ ಖುಷಿ ಆಗುದು ಅಂತ ಎಂತ ನಿಮ್ಮ ಹೊಟ್ಟೆ ಗಟ್ಟಿದ್ದಾಗ ನನಗೂ ಖುಷಿ ಯಾಕೆ ಗೊತ್ತಾ? ಪ್ರೀತಿ ವಿಶ್ವಾಸ ಎಲ್ಲ ಕೆಜಿಗೆ 50 ಅಂತೆ. ಹಾಯ್ ಫ್ರೆಂಡ್ಸ್, ಈಗ ಮನೆ ಬಂದ್ವಿ. ತುಂಬ ಟಯರ್ಡ್ ಆಯ್ತು. ಹೇಳಿದ್ನಲ್ಲ ಆಲ್ರೆಡಿ ಹೋಗ್ಬೇಕಾದ್ರೆ ನೆತ್ತಿಗೆ ಬಿಸಿಲು ಏರ್ ಹೋಗಿತ್ತು ಕಣ್ಣಲ್ಲೇ ಎಷ್ಟು ನೋಡಿ, ಕಣ್ಣಲ್ಲೇ ಎಷ್ಟು ರೆಡ್ ಆಗಿಬಿಟ್ಟಿದೆ. ಹಾಗಾಗಿ ನಾವೇನೆಲ್ಲ ತಗೊಂಡ್ವಿ ಅಂತ ತೋರಿಸ್ತೀವಿ. ಏನು ಜಾಸ್ತಿ ಏನೋ ನಾವು ತಗೊಳಲ್ಲ, ಎಲ್ಲ ನಮ್ಮ ಮಗುಗೆ ತಗೊಂಡಿರೋದಿಲ್ಲ ನೋಡಿ.
ನಮ್ಮ ಏರೋಪ್ಲೇನ್ ತಗೊಂಡ್ವಿ, ರಿಮೋಟ್ ಶೆಲ್ ಹಾಕಿಬಿಟ್ಟು ಆಪ್ರೇಟ್ ಮಾಡುವಂಥದ್ದು. ಇಲ್ಲಿ ಯಾರೋ ಪಟಾಕಿ ಬೇರೆ ಬಿಡ್ತಾ ಇದ್ದಾರೆ ಫ್ರೆಂಡ್ಸ್, ಸೌಂಡ್ ಬೇರೆ ಕೇಳಿಸುತ್ತಾ ಇಲ್ವೋ ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ಇದು ಏರೋಪ್ಲೇನ್ ತಗೊಂಡ್ವಿ. ಆ್ಯಂಡ್ ಇನ್ನೊಂದು ಗನ್ನು ತಗೊಂಡ್ವಿ. ಅವ್ನು ಯಾವತ್ತೂ ಗನ್ 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 ಅಂತ ಹೇಳ್ತಾನೆ, ಏರೋಪ್ಲೇನ್ ಏರೋಪ್ಲೇನ್ ಅಂತ ಹೇಳ್ತಾನೆ ಇರ್ತಾನಂತ ಇದೆರಡು ನಾವು ತಗೊಂಡ್ವಿ ಅವನಿಗೆ. ಮತ್ತು ಇನ್ನು ಒಂದು ಏನು ಸ್ನ್ಯಾಕ್ಸ್ ಆಲ್ರೆಡಿ ಗೊತ್ತಿರುತ್ತಲ್ಲ, ಮಂಡಕ್ಕಿ ಮತ್ತು ಇದೆಲ್ಲ ತಗೊಂಡ್ವಿ. ಕಬ್ಬು ತಗೊಂಡ್ವಿ, ಮಗುಗೆ ಅಂತಲೇ ಹೇಳಿ ಸನ್ಗ್ಲಾಸ್ ಕೂಡ ನಾವು ತಗೊಂಡಿದ್ವಿ. ಇದು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಹಬ್ಬ ಅಂತ ಹೇಳಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ, ಅದು ಸುಮ್ಮನೆ ಫ್ರೆಂಡ್ಸ್. ಚೆನ್ನಾಗಿದೆ ಇದು, ಎಷ್ಟು ಚೆನ್ನಾಗಿದೆ ಗೊತ್ತಾ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಗಟ್ಟಿ ಇದೆ, ಬೇಗ ತುಂಡಾಗಲ್ಲ. ಇದೇ ಅವನ ಹತ್ರ 4-5 ಇದೆ, ಇದು ಒಂದು ಆ್ಯಡ್ ಆನ್ ಆಗಿದೆ. ಅವನಿಗೆ ತುಂಬ ಇಷ್ಟ ಸನ್ಗ್ಲಾಸ್ ಅಂತ ಹೇಳಿದರೆ, ತುಂಬ ಕೂಲಿಂಗ್ ಗ್ಲಾಸ್ ಅಂತಲ್ಲ, ಗ್ಲಾಸಸ್ ಅಂದರೆ ತುಂಬ ಇಷ್ಟ ಅವನಿಗೆ, ಕ್ರೇಜ್ ಅವನಿಗೆ ಅದ್ರ ಮೇಲೆ. ಹಾಗಾಗಿ ನಾವು ಅವನಿಗೆ ತೊಗೊಂಡ್ವಿ. ಅವನಿಗೆ ಏನೆಲ್ಲ ಇಷ್ಟ ಅದನ್ನೇ ನಾವು ತೊಗೊಂಡಿದ್ವಿ. ವೇಸ್ಟ್ ಮಾಡಬಾರ್ದಲ್ವಾ ಜಾಸ್ತಿ. ಅವ್ನು ಕೆಲವುದೆಲ್ಲ ಇಷ್ಟ ಆಗಿಲ್ಲ ಅಂದರೆ ಟಚ್ಚು ಮಾಡಲ್ಲ, ಆಟಡೂ ಆಡಲ್ಲ ಅವ್ನು ಟಾಯ್ಸ್. ಹಾಗಾಗಿ ಅವನಿಗೆ ಏನು ಇಷ್ಟ ಅಂತ ಗೊತ್ತು, ಅವ್ನು ಹೇಳ್ತಾ ಇರ್ತಾನೆ, ಎಲ್ಲ ಹೋದರೂ ಕೂಡ ಹೇಳ್ತಾನೆ. ಗನ್ನು, ಏರೋಪ್ಲೇನು, ಆಮೇಲೆ ಈ ಗ್ಲಾಸಸ್ ಶಾಪು ಮಾಲಲ್ಲೆಲ್ಲ ಇರುತ್ತಲ್ವ, ಅದನ್ನ ನೋಡಿದಾಗ ಗ್ಲಾಸು 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 ಅಂತ ಹೇಳ್ತಾನೆ. ಅವನಿಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅವನಿಗೆ ನಾವು ಇದನ್ನ ತೊಗೊಂಡಿದ್ದೀವಿ. ಅವನಿಗೆ ತೊಗೊಳ್ತಾ ಇರ್ತೀವಿ ಮಾಮೂಲಿ, ಇನ್ನೂ ತೊಗೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ವಿಡಿಯೋನ ಯಾರು ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್.